ಎಲ್ಲರಿಗೂ ನಮಸ್ಕಾರ. ನಾನು ಜಯಂತಿ ಮಲ್ನಾಡು. ನಾನಿವತ್ತು ಅವರೆಕಾಳು ಮತ್ತು ಹಸಿ ಬಟಾಣಿ ಹಾಕಿ ಒಂದು ಸಾಂಬಾರು ಮಾಡ್ತೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಾವು ಫ್ರಿಜ್ಜಲ್ಲೆಲ್ಲ ಇಡೋದಕ್ಕಿಂತ ಮೊದಲು ಹೇಗೆ ತರ್ತೀವೋ ಮಾರ್ಕೆಟಿಂದ, ಸೊ ಅದನ್ನು ಹಾಗೆ ಹಸಿ ಬಿಡಿಸಿ ಮಾಡಿದ್ರೆ ತುಂಬ ಫ್ರೆಶ್ ಆಗಿರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ಇದು ನಾನು ದೋಸೆಗೊಂದು ಸಾಂಬಾರು ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆ, ಸಾಸಿವೆ, ಮೆಂತ್ಯ ಮತ್ತು ಉದ್ದು ನಾನು ಹಾಗೆ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ. ಅಂದರೆ ಅದು ಪುಡಿ ಮಾಡಿ ಇಟ್ಕೊಂಡಿಲ್ಲ. ನೀವು ಅವಾಗವಾಗ ಇನ್ಸ್ಟಂಟಾಗಿ ಮಾಡಿ ಹಾಕ್ಕೊಂಡ್ರೆ ಅದು ತುಂಬ ಚೆನ್ನಾಗಿರುತ್ತೆ. ಸೊ ಹಾಗೆ ಸ್ವಲ್ಪ ಖಾರದ ಪುಡಿ, ಅರಿಶಿನದ ಪುಡಿ, ಜೀರಿಗೆ ಪುಡಿ, ಹಾಗೆ ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಟೊಮೊಟೊವನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ನಾನು ಆ್ಯಡ್ ಮಾಡ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಸೊ ಹಾಗೆ ಸ್ವಲ್ಪ ಹುಣಸೆಹಣ್ಣನ್ನು ಕೂಡ ಆ್ಯಡ್ ಮಾಡಿದ್ದೆ ರುಬ್ಬಲಿಕ್ಕೆ. ಸೊ ಇವಾಗ ಒಂದು ಕುಕ್ಕರ್ನಲ್ಲಿ 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಕರಿಬೇವು ಒಗ್ಗರಣೆ ಮಾಡ್ಕೊಳ್ತೀನಿ. ಹಾಗೆ ಸ್ವಲ್ಪ ಟೊಮೊಟೊವನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಾನು ಅದಕ್ಕೆ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡು ಇವಾಗ ಬಿಡಿಸಿರುವಂಥ ಅವರೆಕಾಳು ಮತ್ತು ಹಸಿ ಬಟಾಣಿಯನ್ನು ಆ್ಯಡ್ ಮಾಡಿಕೊಂಡು ಇವಾಗ ಸಾಲ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ನೀವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ನೀವು ಹೀಗೆ ಫ್ರೈ ಮಾಡಿಕೊಂಡು ಅದಕ್ಕೆ ನಾನು ರುಬ್ಬಿಟ್ಟಿರುವಂಥ ಖಾರವನ್ನು ಹಾಕಿ ಇವಾಗ ಅದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿದ್ದೀನಿ. ನಾನಿಲ್ಲಿ 1.5 ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡಿದ್ದೀನಿ. ಸೊ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನಲಿಕ್ಕೆ. ಸೊ ಇವಾಗ ನಾನು ನೀರನ್ನು ಹಾಕಿ ಎಲ್ಲ ಕ್ಲೋಸ್ ಮಾಡಿಡ್ತೀನಿ. ಇವಾಗ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿಬಿಟ್ಟು ಇಲ್ಲಿ 2 ವಿಸಲನ್ನು ಕೂಗಿಸ್ಕೊಂಡಿದ್ದೆ ನಾನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ತುಂಬಾ ಟೇಸ್ಟ್ ಇರುತ್ತೆ. ನಾವು ಹಸಿ ಕಾಳನ್ನು ಇಮಿಡಿಯೇಟಾಗಿ ಮಾಡಿ ಫ್ರಿಜ್ಜಲ್ಲಿ ಇಡ್ತೇನೆ, ತುಂಬ ಟೇಸ್ಟಾಗಿರುತ್ತೆ. ಸೊ ಇದರಲ್ಲಿ ಕಾಂಬಿನೇಷನ್ನು ಹಸಿ ಬಟಾಣಿ ಮತ್ತು ಅವರೆಕಾಳು ತುಂಬ ಚೆನ್ನಾಗಿರುತ್ತೆ. ಸೊ ಇದು ದೋಸೆ ಜೊತೆಯಲ್ಲಿ ನಾನು ಮಾಡಿದ್ದೀನಿ. ಇವಾಗ ದೋಸೆಯನ್ನು ಹಾಕ್ಕೊಳ್ಳೋಣ. ಇದು ತುಂಬಾ ಟೇಸ್ಟಿ ಇರುತ್ತೆ. ಸೊ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಸೊ ಇದಕ್ಕೆ ದೋಸೆಗೆ ಜೊತೆಯಲ್ಲಿ ಇದು ತುಂಬಾ ಒಳ್ಳೆ ಕಾಂಬಿನೇಷನ್ನು. ಇವಾಗ ಇಡ್ಲಿ ಜೊತೆಯಲ್ಲೂ ನೀವು ಇದನ್ನು ತಿನ್ಬೋದು. ಸೊ ಇದು ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು 1-2 ದೋಸೆಯನ್ನು ಮಾಡ್ಕೊಳ್ತೀನಿ. ಸೊ ಅದ್ರ ಜೊತೆಯಲ್ಲಿ ಈ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿ ಇವಾಗ ದೋಸೆ ಕೂಡ ಒಂದು ಸೈಡ್ ಬೆಂದಿದೆ. ಇನ್ನೊಂದು ಸೈಡಿಗೆ ನಾನು ಇದನ್ನು ನಿಧಾನ ಉರಿಯಲ್ಲಿ ಬೇಯಿಸ್ಕೊಳ್ತೀನಿ. ನನ್ನ ಮಗನಿಗಂತೂ ಈ ಸಾಂಬಾರು ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಇದನ್ನು ಯಾವಾಗಲೂ ಮಾಡ್ತಾಯಿದ್ದೀನಿ. ತುಂಬ ಕಾಳುಗಳನ್ನು ನಾನು ಈ ಹಿಂದಿನ ವೀಡಿಯೋದಲ್ಲೂ ಕೂಡ ನಿಮಗೆ ಮಾಡಿ ತೋರಿಸಿದ್ದೀನಿ, ಡಿಫ್ರೆಂಟ್ ಆಗಿರೋದು. ಇದಕ್ಕೆ ಯಾವುದೇ ರೀತಿ ಬೇಳೆ ಎಲ್ಲ ಹಾಕಿಲ್ಲ, ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡುವಂಥ ಸಾಂಬಾರಿದು. ಸೊ ಇವಾಗ ದೋಸೆ ಕೂಡ 2 ಸೈಡಲ್ಲೂ ಬೆಂದಿದೆ. ಸೊ ತುಂಬ ಚೆನ್ನಾಗಿ ಬಂದಿದೆ. ಸೊ ಇದನ್ನು ನಾವೀಗ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ಸೊ ಇವಾಗ ಸಾಂಬಾರು ಕೂಡ ನಾನು ಒಂದು ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ದೋಸೆ ಜೊತೆಯಲ್ಲಿ ತಿನ್ನಲಿಕ್ಕೆ ಇದು ರೆಡಿಯಾಗಿದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು.